ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊನೆ ಒಂದು ವರ್ಷ ಇದ್ದಂಗೆ ಅದು ರಾಜಕೀಯ ಆಡಳಿತ ವಿರೋಧಿ ಅಲೆ ಬರುತ್ತೆ. ಅವರು ಸರಿಯಾಗಿ ಕೆಲಸ ಮಾಡಿದಾರ ಇಲ್ಲ. ಆದರೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 3 ತಿಂಗಳಲ್ಲಿ ಇವತ್ತು ಇವರು ಈ ರಾಜ್ಯ ನಡೆಸೋದಕ್ಕೆ ಹೋಗ್ತಾ ಇಲ್ಲ, ಇವರು ಸರಿಯಾದಂಥ ರೀತಿಯಲ್ಲಿ ಆಳ್ವಿಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಜನಕ್ಕೆ ಗೊತ್ತಾಗಿರೋದ್ರಿಂದ ಅವ್ರು ಇವತ್ತೇ ಯಾವುದು ಒಂದೇ 1 ಕಿಲೋಮೀಟರ್ ರಸ್ತೆ ಮಾಡಿಲ್ಲ. ಹಿಂದೆ ಏನು BJP ಸರ್ಕಾರ ಇದ್ದಾಗ ಹಣನ ಬಿಡುಗಡೆ ಮಾಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಡಾಕ್ಟರ್ ಸುಧಾಕರ್ ಅವರು ಮಂತ್ರಿಗಳಾಗಿದ್ದಾಗ ಏನು ಹಣ ತಂದಿದ್ರು ಅದೇ ಕೆಲಸಗಳೇ ಇವತ್ತು ಕೇಂದ್ರದಿಂದ ಕೊಟ್ಟಿರ್ತಕ್ಕಂಥ ಏನು ಫಂಡ್ ಇದೆ ಅದರಿಂದನೇ ಕೆಲಸ ನಡೀತಾರೆ. ರಾಜ್ಯ ಸರ್ಕಾರದಿಂದ ಯಾವುದು ಒಂದೇ 1 ನಯ ಪೈಸೆನೂ ಕೊಟ್ಟಿಲ್ಲ. ಅವ್ರ ಹತ್ರ ಹಣನೂ ಇಲ್ಲ. ಅಲ್ಲಿ ಇವತ್ತು ನೀವು ನೋಡಿದ್ದೀರಿ, ಕಾರ್ಮಿಕ ಇಲಾಖೆಯಲ್ಲಿ ಸಂತೋಷ್ ಲಾಡು 600 ರೂಪಾಯಿ ಕಿಟ್ಟನ್ನು 2600 ರೂಪಾಯಿ ಕೊಟ್ಟಿರ್ತಕ್ಕಂಥವು. ಮೀಟ್ರ್ಗಳನ್ನು ಈಗ ಸ್ಮಾರ್ಟ್ ಮೀಟ್ರ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ 5000 6000 ರೂಪಾಯಿ ಮೀಟ್ರನ್ನ 2000 ರೂಪಾಯಿ ಮೀಟ್ರನ್ನ 900 ರೂಪಾಯಿ ಮೀಟ್ರನ್ನ ಅದನ್ನು 10,000 ರೂಪಾಯಿ ಮೀಟ್ರನ್ನ ಲೆಕ್ಕಾಚಾರ ಜನಗಳು ಕೊಡ್ತಾ ಇರೋದು. ಇವತ್ತು ಪಂಪ್ ಸೆಟ್ಗಳಿಗೆ ನಾವು ಹಿಂದೆ ನಮಗೆ 25,000 ರಿಂದ 50,000 ರೂಪಾಯಿ ನಮ್ಮ ಮೋಟ್ರ್ ಎಲ್ಲ ಸಿಗ್ತಾ ಇತ್ತು. ಇವತ್ತು 3 ಲಕ್ಷ ಕೊಡಬೇಕು. ಏನು ಫೀಸ್ ಬೇರೆ, ಗಿಂಬಳ ಬೇರೆ. TCಗಳಿಗೆ ಇವತ್ತು ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ರಿಜಿಸ್ಟ್ರೇಷನ್ ಫೀಸಿಂದ ಹಿಡಿದು ಪ್ರತಿಯೊಂದನ್ನು ಕಟ್ ಮಾಡಿರ್ತಕ್ಕಂಥ ಈ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಜನ ಕಟ್ ಮಾಡೋಂಥ ಟೈಮ್ ಹತ್ರ ಬಂದಿದೆ. ಇವತ್ತು ನಾನು CM ಆಗಬೇಕು ಅಂತೇಳಿ 7-8 ಜನ ಬಟ್ಟೆಗಳು ಹೊಲಿಸ್ಕೊಂಡು ಇವತ್ತು ಪೆರೇಡ್ ಮಾಡ್ತಾ ಇದ್ದಾರೆ. ಅವರು ಫೈಲೂರು ನಾಯಕರ ಹತ್ರ ಡೆಲ್ಲಿಯಲ್ಲಿ ಬಟ್ಟೆ ಅಲಿಬಾಬಾ 40 ವರ್ಷ ಅಂತ ಹೇಳ್ಬಿಟ್ಟು INDA ಮಿತ್ರಕೂಟ ಮಾಡ್ಕೊಂಡಿದ್ದಾರೆ. ಇವರೇ ವಿನಃ NDA ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಯಾರು ಸೋಲಿಸಿದ್ರು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿದ್ದು ಯಾರು? ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವೆಸ್ಟ್ ಬೆಂಗಾಲಲ್ಲಿ ಗೆದ್ದು ಬಂದ ಸಂದರ್ಭದಲ್ಲಿ ಅಲ್ಲಿ ಹಿಂದೂಗಳೇ ಮೆಜಾರಿಟಿ ಇದ್ದಂಥ ಜಾಗಗಳನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಿದ್ದ್ಯಾರು? ಮತ್ತೆ ಅವರು ಚುನಾವಣೆಯಲ್ಲಿ ನಿಂತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದಂಥದ್ದು ಯಾರು? ಅವರು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರು ಹಿಂದೂ ಕೋಡ್ ಬಿಲ್ ತರಬೇಕು ಅಂತೇಳಿ ಒತ್ತಾಯ ಮಾಡಿದಾಗ, ಹೆಣ್ಮಕ್ಳಿಗೆ ಓಟ್ ಹಕ್ಕು ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ, OBC ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ, ಮತ್ತೆ ಈ ದೇಶಕ್ಕೆ ಸ್ವತಂತ್ರ ಹೊಸದಾಗಿ ಬಂದಿದೆ, ಈ ದೇಶ ಡೆವಲಪ್ ಆಗಬೇಕು, ನಾನು ಈ ರೀತಿ ಓದಿದ್ದೀನಿ, ನನಗೆ ಅದ್ರ ಬಗ್ಗೆ ಅರಿವಿದೆ, ನನಗೆ ಯೋಜನಾ ಇದರಲ್ಲಿ ಕರದಲ್ಲಿ ನನಗೊಂದು ಸ್ಥಾನ ಕೊಡಬೇಕು, ಅಧ್ಯಕ್ಷರನ್ನು ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಯಾವ ರೀತಿ ಅವಮಾನ ಮಾಡಿದ್ರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಿಸೈನ್ ಕೊಡ್ತೀನಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವ್ರು ಕೊಟ್ಟರೆ ಕೊಡಲಿ ಅಂತೇಳಿ ಯಾವ ರೀತಿ ಬೇಜವಾಬ್ದಾರಿ ಉತ್ತರವನ್ನು ನೆಹರು ಅವರು ಕೊಟ್ಟಿದ್ರಿ. ಎಷ್ಟೋ ಜನನ ಕೊಲೆ ಮಾಡಿದ್ರಿ, ಎಷ್ಟೋ ಜನ ಯುವಕರನ್ನ ಸಂಧಾನರಣ ಆಪರೇಷನ್ ಮಾಡಿಸಿದ್ರಿ. ಇವತ್ತು ಹೆಣ್ಮಕ್ಳಿಗೆ 33% ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ಸರ್ಕಾರ. OBC ಕಮಿಷನ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ಸರ್ಕಾರ. ಹಿಂಗೆಲ್ಲ ಇರಬೇಕಾದ್ರೆ ನೀವು ಅಂಬೇಡ್ಕರ್ ಅಂತ ಹೇಳ್ಕೊಂಡು ಓಟ್ಗೋಸ್ಕರ ನೀವು ಯಾವ ರೀತಿ ಬಳಸ್ಕೊತಾ ಇದ್ದೀರಿ ಅಂಬೇಡ್ಕರ್ನ, ಆ ಅಂಬೇಡ್ಕರ್ಗೆ ನೀವು ಯಾವ ರೀತಿ ಮೋಸ ಮಾಡಿದ್ರಿ, ಸಂವಿಧಾನದಲ್ಲಿ ಎಷ್ಟು ತಿದ್ದುಪಡಿಗಳಾಗಿದೆ, ಅದರಲ್ಲಿ ನೀವು ಏನು ಉದ್ದೇಶಕ್ಕೋಸ್ಕರ ಮಾಡಿದ್ರಿ, ವಾಜಪೇಯಿ ಅವರು ನರೇಂದ್ರ ಮೋದಿ ಅವರು ಯಾವ ಉದ್ದೇಶಕ್ಕೋಸ್ಕರ ತಿದ್ದುಪಡಿ ಮಾಡಿದರು, ಇದ್ರ ಬಗ್ಗೆಲ್ಲ ವಿಷಯಗಳನ್ನು ಸವಿಸ್ತಾರವಾಗಿ ಪ್ರತಿ ಬೂತ್ಗಳಲ್ಲೂ ತಿಳಿಸ್ಬೇಕು ಅಂತೇಳಿ ಇವತ್ತು ಸಂವಿಧಾನ ಸಮರ್ಪಣಾ ದಿನ ಜಾಗೃತಿ ಸಪ್ತಾಹ ಭೀಮಾ ಸ್ಮರಣೆ ಕಾರ್ಯಕ್ರಮವನ್ನು ನಾವು 26ನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೀರಿ. ಅದಕ್ಕೋಸ್ಕರ ಪ್ರತಿ ಬೂತ್ಗಳಲ್ಲೂ ಇದು ವಿಷಯ ತಿಳಿಸಿ ಎಲ್ಲ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಮ್ಯುನಿಟಿನೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನೆನೆಸ್ಕೊಳ್ಳೋಂಥ ದಿನ, ಸಂವಿಧಾನ ಕೊಟ್ಟಿರ್ತಕ್ಕಂಥ ದಿನ. ಅದಕ್ಕೋಸ್ಕರ ಇದ್ರ ಬಗ್ಗೆ ಅರಿವು ಮೂಡಿಸಿ ಮುಂದಿನ ದಿನಗಳಲ್ಲಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಬೇಕು. ಅಂಬೇಡ್ಕರ್ ವಿರೋಧಿ, ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗಿಬೇಕು. ಸುಮಾರು 150ಕ್ಕೂ ಹೆಚ್ಚು ಸೀಟುಗಳಲ್ಲಿ ನಾವು ಗೆಲ್ಲಬೇಕು ಅಂತೇಳಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡಾಜಿಯವರು, ಅಮಿತ್ ಶಾ ಅವರು, ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರಣ್ಣವರು, ನಮ್ಮ ಎಲ್ಲ ಮುಖಂಡರುಗಳು ಅಶೋಕಣ್ಣ ರಾಜಾಗಿ ಪ್ರತಿಯೊಬ್ಬರನ್ನು ನಮ್ಗೆ ಸೂಚನೆ ಕೊಟ್ಟಿರೋದ್ರಿಂದ ಇವತ್ತು ಪೂರ್ವಭಾವಿ ಸಭೆ ಮಾಡಿದ್ದೀರಿ. ಅದಕ್ಕೋಸ್ಕರ
26ನೇ ತಾರೀಕು ನಾವೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಆ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟ ನಿಲುವುಗಳು, ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ, ಅಂಬೇಡ್ಕರ್ಗೆ ಮಾಡಿರ್ತಕ್ಕಂಥ ಅಪಮಾನ, ಇದ್ರ ಬಗ್ಗೆ ಎಲ್ಲ ವಿಷಯ ತಿಳಿಸ್ಬೇಕು ಅಂತೇಳಿ ಈ ದಿನ ನಾವು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ರಿ. ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬರೆದು ಈ ಕಾರ್ಯಕ್ರಮ ಭಾರತ ದೇಶದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ನೆಹರು ಅವರೇ ಕೊಟ್ಕೊಂಡ್ರು, ಇಂದಿರಾ ಗಾಂಧಿ ಅವರೇ ಕೊಟ್ಕೊಂಡ್ರು, ರಾಜೀವ್ ಗಾಂಧಿ ಅವ್ರಿಗೆ ಕೊಟ್ಕೊಂಡ್ರು. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಭಾರತ ರತ್ನ ಕೊಡಬೇಕಂದ್ರೆ ನಮ್ಮ BJP ಬೆಂಬಲಿತ BSP ಬೆಂಬಲಿತ UP ಸಿಂಗ್ ಸರ್ಕಾರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಟ್ಟಿರ್ತಕ್ಕಂಥದ್ದು. ಪಾರ್ಲಿಮೆಂಟಲ್ಲಿ ಏನು ಸೆಂಟ್ರಲ್ ಹಾಲಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ಹಾಕಕ್ಕೆ ಬಿಡದೇ ಇರ್ತಕ್ಕಂಥ ಈ ಕಾಂಗ್ರೆಸ್ನವರು ಅಂದಿನ UP ಸಿಂಗ್ ಸರ್ಕಾರದಲ್ಲಿ ಸೆಂಟ್ರಲ್ ಹಾಲಲ್ಲಿ ಭಾವಚಿತ್ರವನ್ನು ಹಾಕಿರ್ತಕ್ಕಂಥದ್ದು. ಬದುಕಿದಂಥ ಸಂದರ್ಭದಲ್ಲಿ ಅವಮಾನಗಳನ್ನು ಮಾಡಿ ಅವ್ರ ರಾಜೀನಾಮೆ ಕೊಡೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ನವರು. ಅವರು ದೈವದಿನರಾದಂಥ